ಎಲ್ಲರಿಗೂ ನಮಸ್ಕಾರ. ಮಿಷನ್ ಟೀಚರ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಮ್ಮಲ್ಲಿ ಹಲವಾರು ಜನರಿಗೆ ಒಂದು ಕನಸಿದೆ. ಅದು ಯಾವ್ದಪ್ಪ ಅಂದ್ರೆ ಒಳ್ಳೆಯ ಶಿಕ್ಷಕರಾಗಬೇಕು, ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನ ಪಡೆಯಬೇಕು, ಮತ್ತೆ ನಮ್ಮ ಕುಟುಂಬದ ಕನಸುಗಳನ್ನ ನನಸು ಮಾಡ್ಬೇಕು ಅಂತ. ಅಂತಹ GPSTR ಮತ್ತು HSTR ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಾ ಇರುವಂತಹ ಒಬ್ಬ ಆಸ್ಪಿರೆಂಟ್ ನಾನು ಅಂತ ಹೇಳ್ಕೊಳಕ್ಕೆ ನನಗೂ ಸಹ ಹೆಮ್ಮೆ ಆಗ್ತಾ ಇದೆ. ಹೀಗೆ ನಾನು ಓದ್ತಾ ಇರ್ಬೇಕಿದ್ರೆ ನನ್ಗನ್ಸಿದ್ದೇನಪ್ಪಾ ಅಂದ್ರೆ ನಾನು ಓದ್ತಾ ಇರೋದನ್ನ ನಾನು ಯಾಕೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ನಾನೇನಾದ್ರೂ ತಪ್ಪಾಗಿ ಓದ್ತಿದ್ರೆ ಅದನ್ನ ಅವರು ಕರೆಕ್ಟ್ ಮಾಡ್ತಾರೆ, ಅಥವಾ ಬೇರೆ ಏನೇನ್ ಓದ್ಬೇಕು ಅಂತ ಅವರು ಸಜೆಸ್ಟ್ ಮಾಡ್ಬೋದು ಅಂತ ನನ್ಗೊಂದು ಥಾಟ್ ಬಂತು. ಅದಕ್ಕೋಸ್ಕರನೇ ನಾನು ಈ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ನೀವು ಸಹ ನನ್ ಜೊತೆ ಓದ್ತಾ ಇರುವಂತ ಸಹಪಾಠಿಗಳು ಅಥವಾ ಸಹ ಪ್ರಯಾಣಿಕರು ಅಂತಾನೆ ಹೇಳ್ಬೋದು ಅಲ್ವಾ. ಇವತ್ ನಾವು ಇಂಗ್ಲಿಷ್ ಗ್ರಾಮರ್ ನ ಮೊದಲನೇ ಕಂಟೆಂಟ್ ಆದಂತಹ ನೌನ್ ಅಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ನೋಡೋಣ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನಾವು ಮೊದಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿರ್ತೇವೆ. ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ? 8 ಇದೆ. ಯಾವ್ದಪ್ಪ ಹಾಗಿದ್ರೆ? ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, adjective, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್ ಅಲ್ವಾ. ಮೊದಲನೇ ಪಾರ್ಟ್ ಯಾವ್ದಪ್ಪ ಅಂದ್ರೆ ನೌನ್ ಅಂತಾನೆ ಹೇಳ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ನಾವು ನೌನ್ ಮತ್ತೆ ಅದರ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವಾಟ್ ಈಸ್ ನೌನ್? ನೌನ್ ಅಂದ್ರೆ ಏನು? ಅ ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಆನಿಮಲ್, ಥಿಂಗ್ ಆರ್ ಐಡಿಯಾ. ಕನ್ನಡದಲ್ಲಿ ನೌನ್ ಅಂದ್ರೆ ನಾವು ನಾಮಪದ ಅಂತ ಹೇಳ್ತೇವೆ. ನೌನ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ಪರ್ಸನ್, ವ್ಯಕ್ತಿ ಇರ್ಬೋದು, ಸ್ಥಳ ಇರ್ಬೋದು, ಪ್ರಾಣಿ ಇರ್ಬೋದು, ವಸ್ತು ಇರ್ಬೋದು, ಅಥವಾ ಯಾವುದೇ ಒಂದು ಐಡಿಯಾ ಇರ್ಬೋದು, ಅದರನ್ನ ಸೂಚಿಸುವಂತ ಪದಕ್ಕೆ ನಾವು ನೌನ್ ಅಂತ ಕರಿತೇವೆ. ನೋಡಿ, ಕೆಳಗಡೆ ಎಕ್ಸಾಂಪಲ್ಸ್ ಅನ್ನು ನಾನು ಮೆನ್ಷನ್ ಮಾಡಿದ್ದೇನೆ. ಪರ್ಸನ್, ಟೀಚರ್, ರವಿ, ಡಾಕ್ಟರ್, ಎಂಜಿನಿಯರ್ ಅಥವಾ ಆಫೀಸರ್, ಯಾರೇ ಇರ್ಬೋದು. ಪ್ಲೇಸ್, ಸ್ಕೂಲ್, ಇಂಡಿಯಾ, ಮುಂಬೈ, ಹೋಮ್, ಬ್ಯಾಂಗ್ಳೂರ್, ಎಕ್ಸೆಟ್ರಾ. Animal, lion, dog, elephant, cat, mouse, right. Thing, book, pen, chair, table, card, pencil. Idea, honesty, love, freedom, angry, happy, right. ಸೊ ಇವೆಲ್ಲ ಎಕ್ಸಾಂಪಲ್ಸು ನೌನಿಗೆ. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್ಸ್ ಅನ್ನ ನೋಡೋಣ. ಇದರಲ್ಲಿ 5 ಟೈಪ್ಸ್ ಅನ್ನ ನಾವು ಮುಖ್ಯವಾಗಿ ನೋಡ್ತೇವೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಾಪರ್ ನೌನ್. ಹೆಸರೇ ಸೂಚಿಸುವಂತೆ ಪ್ರಾಪರ್ ನೌನ್, ಸ್ಪೆಸಿಫಿಕ್ ನೌನ್ ಅದು. A proper noun is the specific name of a person, place or thing. It's always begins with a capital letter. ಪ್ರಾಪರ್ ನೌನ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ಆಗಿರತ್ತೆ. ಈಗ ಯಾವುದೋ ಒಬ್ಬ ಪರ್ಸನ್ ಅಲ್ಲ ಅವನು. ಹಿ ಈಸ್ ದ ರಾಮ್, ಹಿ ಈಸ್ ದ ಸೂರಜ್, ಶಿ ಈಸ್ ಶ್ರೇಯಾ, ಶಿ ಈಸ್ ಪಿಂಕಿ. ಸೊ ಸ್ಪೆಸಿಫಿಕ್ ಗರ್ಲ್, ಯಾವುದೋ ಒಂದು ರ್ಯಾಂಡಮ್ ಗರ್ಲ್ ಅಲ್ಲ, ಅಥವಾ ಯಾವುದೋ ಒಂದು ರ್ಯಾಂಡಮ್ ಬಾಯ್ ಅಲ್ಲ, ಅಥವಾ ಯಾವುದೋ ಒಂದು ರ್ಯಾಂಡಮ್ ಪ್ಲೇಸ್ ನೇಮ್ ಅಲ್ಲ. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಪ್ಲೇಸ್ ನೇಮ್ ಗೊತ್ತಿದ್ರೆ ಅದು ಪ್ರಾಪರ್ ನೌನ್ ಆಗಿರುತ್ತೆ. ನೋಡಿ, ಮತ್ತೆ ಪ್ರಾಪರ್ ನೌನು ಸ್ಟಾರ್ಟ್ ಆಗುವಂತ ಲೆಟರು ಕ್ಯಾಪಿಟಲ್ ಆಗಿರುತ್ತೆ. ರಾಮ್ ಅಂತ ಬರೆದ್ರೆ ಆರ್ ಕ್ಯಾಪಿಟಲ್ ಆಗಿರ್ಬೇಕು. ಕರ್ನಾಟಕ ಅಂತ ಬರೆದ್ರೆ ಕೆ ಕ್ಯಾಪಿಟಲ್ ಆಗಿರುತ್ತೆ, ಯಾಕಂದ್ರೆ ಅದು ಒಂದು ಸ್ಪೆಸಿಫಿಕ್ ಸ್ಟೇಟ್ ನೇಮ್ ಅಲ್ವಾ. ಬೆಂಗಳೂರಲ್ಲಿ ಬಿ ಕ್ಯಾಪಿಟಲ್ ಇದೆ. ಮಂಡೇ ಸ್ಪೆಸಿಫಿಕ್ ಡೇ, ಅದು ಎಂ ಕ್ಯಾಪಿಟಲ್ ಇದೆ ಅಲ್ವಾ. ನೋಡಿ, ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೇನೆ. ರಾಮ್ ಈಸ್ ಅ ಗುಡ್ ಸ್ಟೂಡೆಂಟ್. ಈ ತರ ಒಂದು ಸೆಂಟೆನ್ಸ್ ಇದ್ರೆ ರಾಮ್ ಅನ್ನುವಂಥದ್ದು ಪರ್ಟಿಕ್ಯುಲರ್ ಅಥವಾ ಪ್ರಾಪರ್ ಸ್ಪೆಸಿಫಿಕ್ ನೇಮ್ ಆಗಿರೋದ್ರಿಂದ ನೀವು ಆರ್ ಅನ್ನೋದನ್ನ ಕ್ಯಾಪಿಟಲ್ ಅಲ್ಲಿ ಬರಿಬೇಕಾಗತ್ತೆ. ಐ ಲಿವ್ ಇನ್ ಕರ್ನಾಟಕ, ಕೆ ಕ್ಯಾಪಿಟಲ್ ಅಲ್ಲಿದೆ, ಯಾಕಂದ್ರೆ ಇದು ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಸ್ಟೇಟ್ ನೇಮ್ ಅಂತಾನೆ ಹೇಳ್ಬೋದು. ಪ್ರಾಪರ್ ನೌನು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಒನ್ ಕಾಮನ್ ನೌನ್. ಹೆಸರೇ ಹೇಳುವಂತೆ ಕಾಮನ್. A common noun is the general name of a person, place,
ಅನಿಮಲ್ ಆರ್ ಥಿಂಗ್. ಇದು ಕಾಮನ್ ಆಗಿ ಕರೆಯುವಂತ ನೇಮ್ಗಳು. ಫಾರ್ ಎಕ್ಸಾಂಪಲ್ ಬಾಯ್, ಸಿಟಿ, ಟೀಚರ್, ರಿವರ್. ರಿವರ್ ಅಂತ ಇದೆ, ಯಾವ ರಿವರ್ ಅಂತ ಕೊಟ್ಟಿದಾರಾ? ಇಲ್ಲ, ಯಾವುದೋ ಒಂದು ರಿವರ್. ಟೀಚರ್, ಅವ್ರ ಇಂಗ್ಲಿಷ್ ಟೀಚರ್ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಸೋಷಿಯಲ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಅವ್ರ ನೇಮು ಏನೇ ಇರ್ಬೋದು, ಟೀಚರ್ ಅಷ್ಟೇ. ಸಿಟಿ, ಅದು ಬೆಂಗಳೂರು, ಮುಂಬೈ, ಕೋಲ್ಕತ್ತಾ, ಯಾವುದೇ ಸಿಟಿ ಇರ್ಬೋದು, ಸಿಟಿ ಅಂತ ಕೊಟ್ಟಿದ್ದಾರೆ. ಇದು ಕಾಮನ್ ಆಗಿ ಸಿಟಿ ಅಂತ ಹೇಳ್ತೇವೆ ನಾವು. ಬಾಯ್, ಅವನ ಹೆಸರು ರಾಮ್ ಇರ್ಬೋದು, ಶ್ಯಾಮ್ ಇರ್ಬೋದು, ಬಾಮ್ ಇರ್ಬೋದು, ಸೂರಜ್ ಅಥವಾ ಶ್ರೇಯಸ್, ಪ್ರತೀಕ್, ಏನೇ ಇರ್ಬೋದು, ಬಟ್ ಬಾಯ್ ಅಷ್ಟೇ ಕೊಟ್ಟಿದ್ದಾರೆ ಅಲ್ವಾ? ಇದು ಕಾಮನ್ ನೇಮ್ ಅಲ್ಲಿ ಬರುತ್ತೆ. ದ ಬಾಯ್ ಈಸ್ ಪ್ಲೇಯಿಂಗ್, ಈ ಸೆಂಟೆನ್ಸ್ ಅಲ್ಲಿ ಬಾಯ್ ಅನ್ನುವಂಥದ್ದೇನು ಕಾಮನ್ ನೌನ್. ದ ಸಿಟಿ ಈಸ್ ವೆರಿ ಕ್ಲೀನ್, ಸೊ ಸಿಟಿ ಅನ್ನುವಂಥದ್ದೇನು ಕಾಮನ್ ನೌನ್. ಯಾವ ಸಿಟಿ ಅಂತ ಗೊತ್ತಿಲ್ಲ ನಮ್ಗೆ, ಸಿಟಿ ಅಂತ ಇದೆ ಅಷ್ಟೇ, ಇದು ಕಾಮನ್ ನೌನ್. ದ ಬ್ಯಾಂಗ್ಳೂರ್ ಈಸ್ ವೆರಿ ಕ್ಲೀನ್ ಅಂದ್ರೆ ಬ್ಯಾಂಗ್ಳೂರ್ ಅನ್ನೋಂಥದ್ದು ಯಾವ ನೌನ್ ಆಗತ್ತೆ? ಪ್ರಾಪರ್ ನೌನ್ ಆಗತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ಥರ್ಡ್ ಒನ್ ಇಸ್ ದ ಕಲೆಕ್ಟಿವ್ ನೌನ್. ಹಾಗಿದ್ರೆ ಕಲೆಕ್ಟಿವ್ ನೌನ್ ಅಂದ್ರೆ ಏನು? A collective noun refers to a group of people, animals or things. ಒಂದು ಗ್ರೂಪ್ಗೆ ನಾವು ಕರಿತೇವೆ ಏನಂತ? ಅ ಟೀಮ್ ಆಫ್ ಪ್ಲೇಯರ್ಸ್, ಒಂದು ಟೀಮ್ ಅವ್ರದ್ದು. ಈಗ ಕ್ರಿಕೆಟ್ ಅಲ್ಲಿ ನಾವು ಕೇಳಿರ್ತೇವೆ RCB, CSK, ಈ ತರ ಅಲ್ವಾ? ಅದೊಂದು ಟೀಮ್. ಅ ಬಂಚ್ ಆಫ್ ಕೀಸ್, ಕೀ ಬಂಚ್ ಇರತ್ತಲ್ಲ, ಅದಕ್ಕೆ ಬಂಚ್ ಅಂತ ಅನ್ನುವಂಥದ್ದು ಕಲೆಕ್ಟಿವ್ ನೌನ್ ಆಗಿರುತ್ತೆ. ಅ ಫ್ಲಾಕ್ ಆಫ್ ಬರ್ಡ್ಸ್, ಈ ಹಕ್ಕಿಗಳ ಒಂದು ಗುಂಪಿಗೆ ನಾವು ಫ್ಲಾಕ್ ಅಂತ ಕರಿತೇವೆ, ಸೊ ಅದು ಕಲೆಕ್ಟಿವ್ ನೌನ್. ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್, ಕ್ಲಾಸ್ ಅನ್ನುವಂಥದ್ದು ಏನು? ಸ್ಟೂಡೆಂಟ್ಸ್ ಗಳ ಗ್ರೂಪ್ ಅದು ಅಲ್ವಾ? ಸೊ ಇವೆಲ್ಲ ಕಲೆಕ್ಟಿವ್ ನೌನ್ಗಳಿಗೆ ಎಕ್ಸಾಂಪಲ್ಸ್ಗಳು. ಸೆಂಟೆನ್ಸ್ ನೋಡಿ. ದ ಟೀಮ್ ವನ್ ದ ಮ್ಯಾಚ್. ದ ಟೀಮ್ ಅಂದ್ರೆ ಯಾರು ಒಬ್ಬ ವ್ಯಕ್ತಿ ವಿನ್ ಆಗಿಲ್ಲ ಇಲ್ಲಿ. ಇಂಡಿಯಾ ಅನ್ನುವಂಥದ್ದು ಒಂದು ಟೀಮ್, ಆ ಟೀಮ್ ಏನಾಗಿದೆ? ವಿನ್ ಆಗಿದೆ. ಅ ಫ್ಲಾಕ್ ಆಫ್ ಬರ್ಡ್ಸ್ ಈಸ್ ಫ್ಲೈಯಿಂಗ್, ಯಾವುದೋ ಒಂದು ಹಕ್ಕಿ ಹಾರು ಹೋಗ್ತಾ ಇಲ್ಲ. ಅ ಫ್ಲಾಕ್, ಹಕ್ಕಿಗಳ ಗುಂಪೆ ಏನಾಗ್ತಾ ಇದೆ? ಹಾರು ಹೋಗ್ತಾ ಇದೆ, ಹಾರ್ತಾ ಇದೆ. ಸೊ ಇದನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂದ್ರೆ ಏನಾಗಿದ್ರೆ? A material noun names the substance or material from which things are made. ಮಟೀರಿಯಲ್ ನೌನ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆದ ವಸ್ತು ಯಾವುದ್ರಿಂದ ಮಾಡಲ್ಪಟ್ಟಿದೆ, ಯಾವ ಮಟೀರಿಯಲ್ ಅನ್ನಲ್ಲಿ ಯೂಸ್ ಮಾಡಿದ್ದಾರೆ. ಈಗ ಸಪೋಸ್ ಯಾವುದೋ ಒಂದು ಹುಡುಗಿ ಇಯರಿಂಗ್ ಅನ್ನ ಹಾಕೊಂಡಿದ್ದಾಳೆ, ಅದು ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಅದರಿಂದ ಮಾಡಲ್ಪಟ್ಟಿರುವಂತ ಮಟೀರಿಯಲ್ ಗಳನ್ನ ನಾವು ಮಟೀರಿಯಲ್ ನೌನ್ ಅಂತ ಕರಿತೇವೆ. ಐರನ್, ಕಾಟನ್, ವುಡ್. ಸೊ ಇವೆಲ್ಲದ್ರಿಂದ ಏನ್ ಮಾಡ್ತಾರೆ? ಥಿಂಗ್ಸ್ ಗಳು ಮಾಡಲ್ಪಟ್ಟಿರ್ತವೆ ಅಲ್ವಾ? ದ ರಿಂಗ್ ಈಸ್ ಮೇಡ್ ಆಫ್ ಗೋಲ್ಡ್. ಸೊ ಯಾವುದೋ ಒಂದು ಫಿಂಗರಿಂಗ್ ಇರ್ಬೋದು ಅಥವಾ ಇಯರಿಂಗ್ ಇರ್ಬೋದು, ಅದು ಗೋಲ್ಡ್ ಇಂದ ಮಾಡಲ್ಪಟ್ಟಿದೆ. ಗೋಲ್ಡ್ ಅನ್ನುವಂಥದ್ದು, ರಿಂಗ್ ಅನ್ನುವಂಥದ್ದಲ್ಲ, ಯಾವುದ್ರಿಂದ ಮಾಡಲ್ಪಟ್ಟಿರತ್ತಲ್ಲ ಅದು ಮಟೀರಿಯಲ್ ನೌನ್ ಆಗಿರತ್ತೆ. ಯಾವ ಮಟೀರಿಯಲ್ ಅನ್ನ ಯೂಸ್ ಮಾಡಿದ್ದಾರೆ? ವುಡ್ ಯೂಸ್ ಮಾಡಿದ್ದಾರೆ. ನಾವು ಹಾಕೊಂಡಿರುವಂತಹ ಬಟ್ಟೆ ಕಾಟನ್ ಇಂದ ಮಾಡಲ್ಪಟ್ಟಿರತ್ತೆ, ಅಂದ್ರೆ ಕಾಟನ್ ಅನ್ನುವಂಥದ್ದು ಮಟೀರಿಯಲ್ ನೌನ್ ಆಗಿರತ್ತೆ. ಓಕೆನಾ? ನೆಕ್ಸ್ಟ್, ಲಾಸ್ಟ್ ಒನ್ ಈಸ್ ದ ಅಬ್ಸ್ಟ್ರಾಕ್ಟ್ ನೌನ್. An abstract noun refers to a quality, idea, feeling or state that cannot be seen or touched. ಈ ಕ್ವಾಲಿಟಿ, ಐಡಿಯಾ, ಫೀಲಿಂಗ್ ಅನ್ನುವಂಥದ್ದು ನಾವು ಏನ್ ಮಾಡ್ಬೇಕು? ಫೀಲ್ ಮಾಡ್ಕೋತೀವಿ ಅದನ್ನ ನಾವು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ಸ್, ಆನೆಸ್ಟಿ, ಕರೇಜ್, ಬ್ಯೂಟಿ, ಹ್ಯಾಪಿನೆಸ್, ವಿಸ್ಡಮ್, ಇವನ್ನೆಲ್ಲ ನಾವೇನ್ ಮಾಡ್ಬೋದು? ಫೀಲ್ ಮಾಡ್ಕೊಳ್ಬಹುದು. ನಮ್ಮಲ್ಲಿ ಧೈರ್ಯ ಇದೆ ಅಂತ ನಾವು ಹೇಗೆ ಹೇಳ್ತೀವಿ? ಬೇರೆಯವ್ರಿಗೆ ಕಾಣಿಸತ್ತಾ ನಿಮ್ಮಲ್ಲಿ ಧೈರ್ಯ ಇದೆ ಅಂತ? ಇಲ್ಲ. ನೀವೇನೋ ಅಂತ ಕೆಲಸವನ್ನ ಮಾಡಿದ್ರೆ ಓಕೆ, ಹಿ ಈಸ್ ಬ್ರೇವ್, ಹಿ ಈಸ್ ಕರೇಜಿಯಸ್ ಅಂತ ನಾವು ಹೇಳ್ತೇವೆ ಅಲ್ವಾ? ಬ್ಯೂಟಿ, ನಾವು ನೋಡಿ ಆನಂದ ಪಡ್ತೇವೆ. ಈಗ ನಿಮ್ಗೆ ಯಾವುದೋ ಒಂದು ರಿವರ್ ನೋಡಿದ್ರೆ ಖುಷಿ ಆಗ್ಬಹುದು,
ಅಥವಾ ನಿಮ್ಗೆ ಅದು ಬ್ಯೂಟಿಫುಲ್ ಅಂತ ಅನಿಸ್ಬಹುದು. ಬೇರೆಯವರಿಗೂ ಅದೇ ಸೇಮ್ ಫೀಲ್ ಆಗ್ಬೇಕು ಅಂತ ಇದೆಯಾ? ಇಲ್ಲ, ಅದು ಚೇಂಜ್ ಆಗತ್ತೆ ಅಲ್ವಾ? ಹ್ಯಾಪಿನೆಸ್, ಓಕೆ ಹಿ ಈಸ್ ಹ್ಯಾಪಿ ಅಂತ ನಾವು ಹೇಗೆ ಹೇಳ್ತೇವೆ? ಸಪೋಸ್ ಅವನು ನಗ್ತಾ ಇದ್ರೆ ಓಕೆ ಹಿ ಈಸ್ ಹ್ಯಾಪಿ ಅಂತ ಹೇಳ್ತೇವೆ, ಬಟ್ ಅವನು ಪ್ರಿಟೆಂಡು ಮಾಡ್ತಾ ಇರ್ಬೋದಲ್ಲ. ಸೊ ಯಾರು ಹ್ಯಾಪಿ ಆಗಿರ್ತಾರೋ ಅವ್ರಿಗದು ಫೀಲ್ ಆಗತ್ತೆ, ಓಕೆ ಇವತ್ ನಾನು ಖುಷಿಯಾಗಿದ್ದೇನೆ ಅಂತ. ಬಟ್ ಅದು ಬೇರೆಯವರಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇನ್ ಮುಖದಲ್ಲಿ ತೋರಿಸ್ತಾ ಇರ್ತಾನೋ ಅದನ್ನ ನೋಡ್ತೀವಿ ನಾವು ಅಲ್ವಾ? ವಿಸ್ಡಮ್ ಅಂದ್ರೆ ಏನು? ನಾಲೆಜ್ ಅಥವಾ ಜ್ಞಾನವನ್ನ ನೀವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬೇರೆಯವರಿಂದ ಕಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಸೊ ಇದು ಅಬ್ಸ್ಟ್ರಾಕ್ಟ್ ನೌನ್. ಕಣ್ಣಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನ ಮುಟ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಅನ್ನುವಂಥದ್ದೇನು? ಅಬ್ಸ್ಟ್ರಾಕ್ಟ್ ನೌನ್. ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್. ಹ್ಯಾಪಿನೆಸ್ ಅನ್ನೋದೇನು? ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ಇವತ್ತು ನಾವು ಯಾವ್ಯಾವ್ದನ್ನ ಕಲ್ತ್ವಿ? ವಾಟ್ ಈಸ್ ನೌನ್ ಅಂಡ್ ಟೈಪ್ಸ್ ಆಫ್ ನೌನ್ಸ್ ಅಲ್ವಾ? ಓಕೆ, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಅಥವಾ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ, ಅಥವಾ ನನ್ನ ಜೊತೆ ಈ ಜರ್ನಿಯಲ್ಲಿ ನೀವು ಬರಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋವನ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯ್ತು, ಅಥವಾ ಯಾವ್ದನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.